ಗುಡುಗು ಸಿಡಿಲ ಅರಬಟ್ಟಿಗೆ ಕಾರ್ಮೋಡುಗಳ ಕರಗಿ ನೀರಾಗಿ ಕಿರಿಕಂದ್ರಗಳ ದಿಕ್ಕು ತಪ್ಪಿ ಹರಿವಂತೆ ಈ ಊರಿನ ಬಡ ಬಿಕಾರಿಗಳು ನನ್ನ ಅರಬಟ್ಟಿಗೆ ಬೆಂದು ಬೆರಗಾದರು. ನಾನು ಈ ಊರಿನ ಅಗರ್ಭಕ್ಕೂ ಬೇರೆ. ಈ ನಾಗೇಶ್ ಗೌಡ ಅಂದರೆ ಗಡಗಡ ನಡುಗುತ್ತಾರೆ ಈ ಊರಿನ ಜನ. ಮಾಂತೇಶ್ ಮಹೇಶ್, ನಿಮ್ಮ ತಂದೆ ನಮ್ಮ ತಂದೆಗೆ ಮಾಡಿದ ಅವಮಾನ, ಅದರ ಪ್ರತಿಫಲ ನೀವು ಅನುಭವಿಸಲೇಬೇಕು. ನಿಮ್ಮ ತಂದೆ ನಮ್ಮ ತಂದೆಗೆ ಮಾಡಿದ ಅವಮಾನ ನನ್ನ ಎದೆಯಲ್ಲಿ ಬೆಂಕಿ ಹತ್ತಿ ಉರಿಸಿದೆ. ಒಟ್ಟಿನಲ್ಲಿ ನಮ್ಮ ಮನೆತನವನ್ನು ಸರ್ವನಾಶ ಮಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ನಾಳೆಯಿಂದಲೇ ನಿಮ್ಮ ಮೇಲೆ ಸೀಡು ತೀರಿಸಿಕೊಳ್ಳಲು ಈ ನಾಗೇಶ್ ಗೌಡನ ಪ್ರಾರಂಭ. ಒಟ್ಟಿನಲ್ಲಿ ನಿಮ್ಮ ಮನೆತನವನ್ನು ಬೀದಿಗೆಳೆದಿದ್ದರೆ ನನ್ನ ಹೆಸರು ಹೆಡೆ ಬಿಚ್ಚಿದ ನಾಗೇಶ್ ಗೌಡನೇ ಅಲ್ಲ. ಹೊಡಿಬೇಕಂತ ಮನಸ್ಸು ಮಾಡಿದ್ರೆ ಸೈನ್ಯ ಎಷ್ಟೇ ಬಲವಿರಲಿ ಒಳಗಡೆ ನುಕ್ಕಿ ನುಕ್ಕಿ ಹೊಡೆಯುತ್ತಾನೆ ಆ ಹಡಿಸಿ ಮಕ್ಕಳನ್ನ. ಯಾಕಂದ್ರೆ ಅಲ್ಲಿ ಹತ್ತಿಯ ಒಂದು ವ್ಯಾಪಾರದಲ್ಲಿ ತುಂಬಾ ಲಾಭ ಇದೆ. ನಾನಿನ್ನು ಹೋಗಿ ಬರಲೆ. ಅಣ್ಣ, ಬರೀ ವ್ಯಾಪಾರ ವ್ಯಾಪಾರ ಅಂತ ಹೋಗ್ತೀಯಲ್ಲ, ನಾವು ಇನ್ನೂ ಎಷ್ಟು ಗಳಿಸಬೇಕಾಗಿದೆ? ಆ ದೇವರು ನಮಗೆ ಸಾಕಷ್ಟು ಸಿರಿ ಸಂಪತ್ತು ಕೊಟ್ಟಿದ್ದಾನೆ. ನಮ್ಮ ತಂದೆ ತಾಯಿಯರು ಸಾಕಷ್ಟು ಗಳಿಸಿಟ್ಟು ಹೋಗಿದ್ದಾರೆ. ಆದರೆ ಈ ನಮ್ಮ ಮನೆಯಲ್ಲಿ ಒಂದು ಹೆಣ್ಣಿನ ಕೂಗು ಸಹ ಇಲ್ಲ. ನಾವು ಎಲ್ಲಿ ಆದರೂ ಕನ್ಯೆ ನೋಡಿ ಮದುವೆ ಆಗ್ಬೇಕಣ್ಣ. ಆಗಲಿ ಮಂತೇಶ್, ಹಾಗೆ ಮಾಡೋಣ. ಹೌದು, ನಿನಗಿಷ್ಟವಾದ ಕನ್ಯೆಯನ್ನ ನೋಡಿಕೋ. ನೋಡೋಣ, ಆ ದೇವರು ನಮಗೆ ಸಾಕಷ್ಟು ಸಿರಿ ಸಂಪತ್ತು ಕೊಟ್ಟಿದ್ದಾನೆ. ನಾನು ಬಡವರ ಮನೆಯ ಕನ್ಯೆಯನ್ನು ನೋಡಿ ವರದಕ್ಷಿಣೆ ಇಲ್ಲದೆ ಮದುವೆ ಆಗಬೇಕೆಂದು ನಿರ್ಧಾರ ಮಾಡಿದ್ದೇನೆ. ನೋಡು ಮಂತೇಶ್, ನಾವು ಅಗರ್ಭ ಶ್ರೀಮಂತರು. ಈ ನಮ್ಮ ಶ್ರೀಮಂತಿಗೆ ತಕ್ಕಂತೆ, ನಮ್ಮ ಅಂತಸ್ತಿಗೆ ತಕ್ಕಂತೆ ನಾವು ಶ್ರೀಮಂತರ ಮನೆತನದ ಕನ್ಯೆಯನ್ನು ನೋಡಿ ಸಾಕಷ್ಟು ವರದಕ್ಷಿಣೆಯನ್ನು ತೆಗೆದುಕೊಂಡು ಮದುವೆ ಆಗಬೇಕು. ಹೌದಣ್ಣ, ನೀನು ಹೇಳುವ ಮಾತು ನಿಜವಿದೆ. ಆದರೆ ಕತೆ ಕಾದಂಬರಿಗಳಲ್ಲಿ ಕವಿಗಳು ಬರೆದಂತೆ ಅದು ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಾವು ವರದಕ್ಷಿಣೆ ತೆಗೆದುಕೊಂಡು ಮದುವೆ ಆದರೆ ಇಂದಿನ ಈ ನಮ್ಮ ಸಮಾಜದಲ್ಲಿ ನಮಗೆ ಕೆಟ್ಟ ಹೆಸರು ಬರುತ್ತದೆ. ಅದಕ್ಕಾಗಿ ವರದಕ್ಷಿಣೆ ಇಲ್ಲದೆ ಮದುವೆ ಆಗಬೇಕೆಂದು ನನ್ನ ಅಭಿಪ್ರಾಯ. ಆಗಲಿ ಮಂತೇಶ್, ನೋಡು, ನಿನ್ನ ಇಷ್ಟದಂತೆ ನೀನು, ನನ್ನ ಇಷ್ಟದಂತೆ ನಾನು ನೋಡ್ಕೊಳ್ತೇನೆ. ನಾನು ಮಾತ್ರ ವರದಕ್ಷಿಣೆ ತೆಗೆದುಕೊಂಡೇ ಮದುವೆ ಆಗುತ್ತೇನೆ. ಇದರಲ್ಲಿ ನೀನು ಏನೇ ಹೇಳಿದ್ರು ನಾನು ಮಾತ್ರ ಕೇಳುವುದಿಲ್ಲ. ನೋಡೋಣ, ನಾವು ವರದಕ್ಷಿಣೆ ತೆಗೆದುಕೊಂಡು ಮದುವೆ ಆದರೆ ನಾವು ಹೆಣ್ಣಿನ ಗುಲಾಮರಾಗಬೇಕಾಗುತ್ತದೆ. ಅವಳು ಹೇಳಿದಂತೆ ಕೇಳಬೇಕಾಗುತ್ತದೆ. ಅಣ್ಣ, ನಾವು ಅವಳಿಗೆ ಅಂಜಿ ನಡೆಯಬೇಕಾಗುತ್ತದೆ. ಅಣ್ಣ, ಮುಂದೆ ಅವಳಿಂದ ನಮಗೆ ಕೇಡುಗಾಲ ಕಟ್ಟಿಟ್ಟ ಬುತ್ತಿ. ನೋಡು, ಈ ವಿಷಯದಲ್ಲಿ ನೀನು ನನಗೆ ಏನೇ ಹೇಳಿದ್ರು ಕೂಡ ನಾನು ನಿನ್ನ ಮಾತು ಕೇಳುವುದಿಲ್ಲ.
ನಾನು ಮಾತ್ರ ವರದಕ್ಷಿಣೆ ತೆಗೆದುಕೊಂಡೇ ಮದುವೆ ಆಗುತ್ತೇನೆ. ಇದು ನನ್ನ ಕೊನೆ ನಿರ್ಧಾರ. ಆಗಲಿ ಅಣ್ಣ, ನಿನ್ನ ನಿರ್ಧಾರ ಅಂತೂ ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ನಿನ್ನ ಇಚ್ಛೆಯಂತೆಯೇ ಆಗಲಿ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಇವನೊಬ್ಬ ನನ್ನ ಪೆದ್ದ ತಮ್ಮ. ನೋಡಿ, ವರದಕ್ಷಿಣೆ ಇಲ್ಲದೆ ಮದುವೆ ಆಗುತ್ತಾನಂತೆ. ಆದರೆ ನಾನಂತೂ ವರದಕ್ಷಿಣೆ ತೆಗೆದುಕೊಂಡೇ ಮದುವೆ ಆಗುತ್ತೇನೆ. ನಾನು ವರದಕ್ಷಿಣೆ ತೆಗೆದುಕೊಂಡು ಮದುವೆ ಆಗ್ಬೇಕಾದ್ರೆ ಯಾರನ್ನು ಭೇಟಿಯಾಗಬೇಕು? ನನ್ನ ಗೆಳೆಯ ನಾಗೇಶನಿದ್ದಾನೆ. ನಾಗೇಶನನ್ನೇ ಭೇಟಿಯಾಗಬೇಕು. ಯಾವ ನ್ಯಾಯ ಈ ಊರಲ್ಲಿ ಎದ್ದರೆ ನಮ್ಮ ಗಂಡ ಸ್ಥಾನ ನಮ್ಮಿಬ್ಬರು ಅಂತಂದ್ರ ಹರಿವ ಶಕ್ತಿಯನ್ನು ತೋರಬೇಕು ಗೌಡನ ಬಲ್ಲಿ. ಗೌಡನ ನ್ಯಾಯ ಇವತ್ತ ಊರಾಗೆ ತೀರಬೇಕು. ಆಗಿದ ಆಗಿ ಹೋಲಿ ಇಬ್ಬರು ಅಂತಂದ್ರು ಈ ಊರಲ್ಲೇ ಸುಳ್ಳ ನ್ಯಾಯ ಮಾಡಲು ಬಹಳ ಮಂದಿ ಅವ್ರೆ. ನಂಬುದವಿಲ್ಲ. ನಾವು ಅಂತಂದ್ರಾದ ಬಳಿಕೆ ಇಬ್ಬರು ಒಕ್ಕಟ್ಟಾಗಿ ನಿಂದಿರಬೇಕು. ಊರಿನ ಗೌಡ್ರೆ ಏನ್ ಹೇಳ್ತಾರೆ ಅದೇ ನ್ಯಾಯ ತೀರ್ಥಾಗಬೇಕು. ಗಂಡು ಮೆಟ್ಟಿದ ಖಾಜ ಎಲ್ಲ ನಿಂಗಿನ ಊರಿದು. ಯಾವನಾದ್ರೂ ಹೇಳಿದ್ರೆ ನನ್ನ ಒಪ್ಪಿಗೆ ಎಲ್ಲರೂ ಮಾತಾಡೋಣ. ನಿಮ್ಮ ತಂದೆ ನಮ್ಮ ತಂದೆಗೆ ಮಾಡಿದ ಅವಮಾನ ನೀವು ಮರೆತಿರಬಹುದು, ಆದರೆ ನಾನು ಮರೆತಿಲ್ಲ. ಆ ಸೇಡಿನ ಪ್ರತೀಕವಾಗಿ ನಿಮ್ಮ ಮನೆತನವನ್ನು ಚಿತ್ರ ಮಾಡಲೇಬೇಕು. ಇದಕ್ಕಾಗಿ ನನ್ನ ಪ್ರೇಸಿ ಕವಿತಾಳನ್ನು ನನ್ನ ತಂಗಿ ಎಂದು ನಿನ್ನ ಮನೆಗೆ ಸೇರಿಸಿ ನಿಮ್ಮ ಮನೆತನವನ್ನು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ನಾಗೇಶ್ ಗೌಡನೇ ಅಲ್ಲ. ನಾಳೆಯಿಂದಲೇ ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ಪ್ರಾರಂಭ. ಒಟ್ಟಿನಲ್ಲಿ ಕವಿತಾಳನ್ನು ನಿಮ್ಮ ಮನೆ ಸೇರಿಸಿ ನಿಮ್ಮನ್ನು ಬೀದಿ ಪಾಲು ಮಾಡದೇ ಇದ್ದರೆ ನಾನು
ಜಡೆ ಬಿಚ್ಚಿದ ನಾಗೇಶನೇ ಅಲ್ಲ. ದೇವರ ಗುಡಿಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದ ಕವಿತಾ ಇನ್ನೂ ಏಕೆ ಬರಲಿಲ್ಲ? ಅವಳಿಗಾಗಿ ನನ್ನ ಮನಸ್ಸು ತುಂಬಾ ಕಾಯ್ತಾ ಇದೆ. ಹಲೋ ನಾಗೇಶ್, ಏನಿದು? ಯಾವುದೋ ವಿಚಾರದಲ್ಲಿ ಮಗ್ನರಾದಂತೆ ಕಾಣುತ್ತಿದೆಯಲ್ಲ. ಯಾವ ವಿಚಾರ ಇಲ್ಲ ಕವಿತಾ, ನಿನಗೋಸ್ಕರ ಕಾಯ್ತಾ ಇದೆ. ನಿನಗೊಂದು ವಿಷಯ ಹೇಳಬೇಕೆಂದ್ರವೇ? ಹೌದಾ, ಹೇಳಿ, ಅದು ಯಾವ ವಿಷಯ ಅಂತ. ಕವಿತಾ, ನಾನು ನಿನಗೆ ಏನಾಗಬೇಕು? ವಾಟ್ ಅ ಜೋಕ್ ನಾಗೇಶ್, ಏನಿದು? ನೋಡಿ, ನಾನ್ ನಿಮಗೆ, ನೀವು ನನಗೆ ಪ್ರಿಯಕರನಾಗಬೇಕು. ಅಷ್ಟೇ ಏಕೆ, ನನ್ನ ಪತಿದೇವರನಾಗಬೇಕು. ಹೌದಾ? ಹಾಗಾದರೆ ಈ ಪ್ರಿಯಕರನ ಮಾತು ನಡೆಸಿಕೊಡ್ತೀಯ? ಪ್ರಿಯಕರನ ಮಾತು ಅದೇನು ಅಂತ ಹೇಳಿ. ಪ್ರಿಯಕರನ ಮಾತು ನಡೆಸಿಕೊಡದವಳು ಅವಳು ಹೆಣ್ಣಲ್ಲ, ನರ ರಾಕ್ಷಸಿ. ಅದು ಯಾವ ವಿಷಯ ಅಂತ ಹೇಳಿ ಚಿಟ್ಕೆ ಮಾಡಿ ಮುಗಿಸ್ತೀನಿ. ವೆರಿ ಗುಡ್ ಡಾರ್ಲಿಂಗ್, ವೆರಿ ಗುಡ್. ಕವಿತಾ, ನನ್ನ ಮಾತು ನಡೆಸಿಕೊಡುತ್ತೇನೆಂದು ವಚನ ಕೊಡು. ಯಾಕೆ ಮೈ ಡಾರ್ಲಿಂಗ್, ನನ್ನ ಮೇಲೆ ನಿಮಗೆ ವಿಶ್ವಾಸವಿಲ್ವೇ? ಓಕೆ, ಸರಿ, ಹಾಗಾದ್ರೆ ತೆಗೆದುಕೊಳ್ಳಿ ವಚನ. ನೋಡು ಕವಿತಾ, ನನ್ನ ಹೃದಯದಲ್ಲಿ ಬೆಂಕಿ ಹತ್ತಿ ಉರಿಯುತ್ತಿದೆ. ಆ ಉರಿಯುತ್ತಿರುವ ಬೆಂಕಿ ನೀನು ತಣ್ಣೀರು ಎರಚಿ ಅದನ್ನು ಆರಿಸಬೇಕು. ಇದೇ ನೀನು ಮಾಡುವ ಕೆಲಸ. ಇದಕ್ಕೆ ಏನಂತೀಯ? ಹೇಳಿ, ಅದು ಯಾವ ವಿಷಯ ಅಂತ ಹೇಳಿ ತಕ್ಷಣ ಮಾಡಿ ಮುಗಿಸುತ್ತೇನೆ. ನೋಡು ಕವಿತಾ, ನನ್ನ ಗೆಳೆಯನೊಬ್ಬನಿದ್ದಾನೆ, ಮಹೇಶ್ ಅಂತ. ಅವನನ್ನು ನೀನು ಮದುವೆ ಆಗಬೇಕು. ಮದುವೆಯಾಗಿ ಅವನ ಮನೆ ಸೇರಿ ನಾನು ಹೇಳಿದಂತೆ ನಡೆದ. ನಾಗೇಶ್ ನಾಗೇಶ್ ನಾಗೇಶ್, ಏನಿದು ನಾಗೇಶ್, ಏನು ಹೇಳ್ತಿದ್ರ ನೀವು? ನಾನು ನಿಮ್ಮನ್ನೇ ನಂಬಿ ಬಂದವಳು. ನಿಮ್ಮನ್ನು ಬಿಟ್ಟು ಬೇರೆ ಮನೆ ಸೇರ್ಬೇಕು ಅಂತ ಹೇಳ್ತಿದ್ದೀರಲ್ಲ. ನಿಮಗಾಗಿ ಮೀಸಲಾಗಿಟ್ಟ ಈ ದೇಹನ ಮತ್ತೊಬ್ಬರಿಗೆ ಅರ್ಪಿಸು ಅಂತ ಹೇಳ್ತಿದ್ದೀರಲ್ಲ, ಏನಿದು? ಅರ್ಪಿಸಲೇಬೇಕು ಕವಿತಾ. ಮತ್ತೊಬ್ಬರಿಗೆ ಮಗದೊಬ್ಬರಿಗೆ ಎಂದು ಮೆಲುಕು ಹಾಕಿದರೆ ಕೊಳಚಿ ಬೀಳುವುದು ನಿನ್ನ ಆಶಾ ಗೋಪುರ. ನೋಡು, ನೀನು ನನಗೆ ಮಾತು ಕೊಟ್ಟಿದೀಯ, ನಾನು ಹೇಳಿದಂತೆ ನಡೆದುಕೊಳ್ಳುತ್ತೇನೆಂದು. ಹಾ, ನೀನು ಮದುವೆಯಾಗುವುದು ಹೆಸರಿಗೆ ಮಾತ್ರ. ನೀನು ಮದುವೆಯಾಗಿ ಹೋದರೆ ನಿನ್ನನ್ನು ಬಿಟ್ಟಿರುವ ಕ್ಷಣ ನನ್ನಿಂದ ಆಗಲಾರದು. ಅವಾಗ ನಾನು ನಿನ್ನ ಕಡೆ ಬಂದು ಹೋಗ್ತಾ ಇರುತ್ತೇನೆ. ನೋಡು ಕವಿತಾ, ಮೇಲಿಂದ ಮೇಲೆ ವಿಚಾರ ಮಾಡಿ ಹೇಳು. ಇಲ್ಲ ಅಂದ್ರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಬೇಡಿ, ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಕೇಳ್ತೀನಿ. ನಿಮ್ಮ ಇಷ್ಟದಂತೆ ನಡೆದುಕೊಳ್ತೀನಿ. ಸಂತೋಷ ಕವಿತಾ, ಸಂತೋಷ. ಹಾಗಾದರೆ ಇಂಥ ಸಂತೋಷದ ವಿಷಯದ ಒಪ್ಪಿಗೆಗೋಸ್ಕರ ಹೊರಹೊಮ್ಮಿ ಬರಲಿ ಒಂದು ಸುಂದರವಾದ ಗೀತೆ. ಆಯ್ತು ರಾಜ, ನಿಮ್ಮ ಇಷ್ಟದಂತೆಯೇ ಆಗ್ಲಿ. स्वागतम स्वागतम
ನಯನ ಮಿಲನಗಳ ಪಯಣಾಟ ಬಯಕೆ ಬಯಸುತ್ತಿದೆ ರಸದೂಟ ಅಮರ ಮಧುರ ನಮ್ಮ ಈ ಪ್ರೇಮ ಹೃದಯ ಹಾಡುತ್ತಿದೆ ಹೊಸರಾಟ ಆ ಬಾಣಲು ಭೂಮಿಯಲು ದಾಸೆಯು ಎಲ್ಲೂ ಕೋಟೆಯುತ್ತಿದೆ ನಾ ಕೊಡುವೆ ನಾ ಕಾಣಬಂದು ನಾ ಸೇರುವೆ ಸೇರುವೆ ಸ್ವಾಗತಂ ಓ ಸ್ವಾಗತಂ 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 ಓ ಸ್ವಾಗತಂ ನಯನ ಮಿಲನಗಳ ಪಯಣಾಟ ಬಯಕೆ ಬಯಸುತ್ತಿದೆ ರಸದೂಟ ಅಮರ ಮಧುರ ನಮ್ಮ ಈ ಪ್ರೇಮ ಹೃದಯ ಹಾಡುತ್ತಿದೆ ಮತರಾಗಿ ಮಾಡಲು ಭೂಮಿಯಲ್ಲಿ ನಾಸೆಯು ಎಲ್ಲೂ ಓಡುವೆ ನಾ ಕೊಡುವೆ ನಾನದೆ ಬಂದು ನಾ ಸೇರುವೆ ಅಂತೆಯೇ ಸೇರುವೆ ಅಂತೆಯೇ ಸೇರುವೆ ಆಲಲ 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 ನಾಗೇಶ್, ಹಾಗಾದ್ರೆ ಹೊತ್ತಾಯ್ತು, ನಾನಿನ್ನು ಹೋಗಿ ಬರಲ್ಲ. ಓ ಬಾಯ್. ಹೋಗು ಕವಿತಾ ಹೋಗು. ನಾನು ನಿನ್ನ ಬಯಸುವುದೇ? ಹಾ? ಅದು ಎಂದಿಗೂ ಸಾಧ್ಯವಿಲ್ಲ ಕವಿತಾ. ನಾನು ಬಯಸುವ ಹೆಣ್ಣು ಆ ರಾಮ್ಯನ ಮಗಳು ರವಿಯ ತಂಗಿ ಪ್ರೇಮ. ಏನವಳ ಸೌಂದರ್ಯ, ಕಲ್ಪನೆಯ ಕಾನನದ ಕಾಮನೆಯ ತುಂಬು ತರುಣವು ಕೈ ಮಾಡಿ ಕರೆಯುತ್ತಿದೆ ಚುಂಬನೆಂಬ ತ್ರಿಸಣಿಗಳು. ಹೇಗಾದರೂ ಮಾಡಿ ಆ ರಸಬಾಳೆ ಹಣ್ಣಿನಂತ ಹೆಣ್ಣಿನ ಅಂಗ ಸುಖ ಸವಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಪ್ರೇಮ, ನನ್ನ ಆಗಮನ ನಿನ್ನ ಕಡೆ